ವಿಶೇಷವಾಗಿ 2 ದಿನಗಳ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಮೊದಲನೇ ದಿನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಂಜೆ 6 ಗಂಟೆಗೆ ಅಧಿಕೃತವಾದಂಥ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದಾರೆ. ಅದಕ್ಕೂ ಮೊದಲೇ ಸಾಂಕೇತಿಕವಾಗಿ ಬೆಳಿಗ್ಗೆ ನಾವು ಕೆಲವಾರು ಕಲಾ ಪ್ರಕಾರಗಳನ್ನ ಈ ಮಠದಿಂದ ಹಿಡಿದು ಇಲ್ಲಿಯವರೆಗೆ ಒಂದು ಜಾನಪದ ತಂಡಗಳ ಜೊತೆಯಲ್ಲಿ ಆ ಉತ್ಸವಕ್ಕೆ ಒಂದು ಪ್ರಾರಂಭಿಕವಾದಂಥ ಉದ್ಘಾಟನಾ ಕಾರ್ಯಕ್ರಮ ಬೆಳಗ್ಗೆ ಒಂದು 11 ಗಂಟೆಗೆ ಮಾಡಬೇಕು ಅಂತ ಮಾಡಿದ್ದೀವಿ. ತದನಂತರ ಪಟ್ಟಿಯಲ್ಲಿರ್ತಕ್ಕಂಥ ರೀತಿಯ ಸ್ಥಳೀಯ ಕಲಾವಿದರಿಂದ 11 ಗಂಟೆಗೆ ತಂದೆ ಆದಂಥ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಅಂದು ಇದುವರೆಗೆ ವೇದಿಕೆ ಕಾರ್ಯಕ್ರಮವನ್ನೇ ನೀಡಿಲ್ಲದೇ ಇದ್ದಂಥ ಪ್ರಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕ ರವಿ ಬಸ್ರೂರು ಇವತ್ತು ದೇಶದೆಲ್ಲೆಡೆ ಉತ್ತಮವಾದಂಥ ಚಿತ್ರದಲ್ಲಿ ಉತ್ತಮವಾದಂಥ ಸಂಗೀತವನ್ನು ನಿರ್ದೇಶನ ಮಾಡಿ ಎಲ್ಲವೂ ಸೂಪರ್ ಹಿಟ್ ಆಗಿರ್ತಕ್ಕಂಥ ಈ ಒಂದು ಸಂಗೀತ ನಿರ್ದೇಶಕನ ತಂಡದ ಕಾರ್ಯಕ್ರಮ ಪ್ರಥಮ ಬಾರಿಗೆ ಪ್ರಥಮ ವೇದಿಕೆ ನಮ್ಮ ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ಭಾನುವಾರ ಸಂಜೆ 6 ಗಂಟೆಯಿಂದ ಆ ಕಾರ್ಯಕ್ರಮ. ಇದು ಅತ್ಯಂತ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಕಾರ್ಯಕ್ರಮ ಅನ್ನೋದನ್ನು ನಾನು ಭಾವಿಸ್ಕೊಂಡಿದ್ದೇನೆ. ಈ ಕಾರ್ಯಕ್ರಮಗಳ ಜೊತೆಯಲ್ಲೇ ಬೆಳಗ್ಗೆ ಬರ್ತಕ್ಕಂಥವ್ರಿಗೆ ತಿಂಡಿ, ಮಧ್ಯಾಹ್ನ ಬರ್ತಕ್ಕಂಥವ್ರಿಗೆ ಊಟ, ಸಾಯಂಕಾಲ ಮಧ್ಯ ಈ ಟೈಮಲ್ಲಿ ಒಂದು ಕಾಫಿ ಅಥವಾ ಟೀ, ಬಜ್ಜಿನೋ ಮತ್ತು ಇನ್ನೊಂದು ಏನಾದ್ರು ಒಂಥರ ನಮ್ಮ ಏನಾದ್ರು ಟೀ ಜೊತೆಗೆ ಏನಾದ್ರು ಕೊಡೋದಂಥ ವ್ಯವಸ್ಥೆ. ಸಂಜೆಗೆ ಮತ್ತೆ ಊಟ ಅಂದರೆ ಬಫೆ ಸಿಸ್ಟಮಲ್ಲೇ ಮಾಡ್ತೀವಿ, ಅಂದರೆ ಕೌಂಟರ್ಗಳು ಮಾಡಿದ್ದೀವಿ. ಇಲ್ಲಿ ಎಲ್ರಿಗೂ ಒಂದೇ ಥರದ್ದು ಅಚ್ಚುಕಟ್ಟಾದ ಊಟದ ವ್ಯವಸ್ಥೆನ ನಾವು ಮಾಡಿರ್ತೀವಿ. ನಮ್ಮ ಈ ಪ್ರದೇಶದಲ್ಲಿ ಬರತಕ್ಕಂಥ ಪ್ರವಾಸಿಗರು ಹೆಚ್ಚಾಗಿ ಬಂದರೆ ಅವ್ರಿಗೊಂದು ಕಾಫಿ ಟೀನೂ ಸಿಕ್ಕಲ್ಲ, ಇಲ್ಲಿ ಅಷ್ಟು ಜನಕ್ಕೆ ಒಂದು ತಿಂಡಿನೂ ಸಿಕ್ಕಲ್ಲ. ರಿಮೋಟ್ ಏರಿಯಾ ಜೊತೆಗೆ ಇಲ್ಲಿ ವಾಹನ ಸೌಲಭ್ಯ ಕಷ್ಟ. ಒಂದೇ ಸರಿ ಜನರೆಲ್ಲ ಬಂದರೆ ನಾವು ಒಳಗೆ ಬರೋದಕ್ಕೆ ಹೊರಗೆ ಹೋಗೋದಕ್ಕೆ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಒನ್ ವೇ ಟ್ರಾಫಿಕ್ನ ಮಾಡಿ ಎಲ್ಲ ಒಂದು ರಸ್ತೆಗಳನ್ನು ಕೂಡ ಒಂದು ಸುಸ್ಥಿತಿಗಿಟ್ಟು KSRTC ಸರ್ಕ್ಯುಲರ್ ಬಸ್ಸನ್ನು ಮಾಡಿ ನಾವು ರೊಟ್ಟಿಕಟ್ಟೆ ಹತ್ರದಿಂದನೇ ಜನರನ್ನ ಬಸ್ಸಲ್ಲಿ ಕರ್ಕೊಂಬರ್ತಕ್ಕಂಥದ್ದು. ಅವರ ವಾಹನಗಳನ್ನ ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆಗೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ನೀವು ಬೇಕಾದ್ರೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ಅದನ್ನು ದಾರಿ ಉದ್ದಕ್ಕೂ ಲೈಟಿಂಗ್ ವ್ಯವಸ್ಥೆ ಮತ್ತು ವಾಹನಗಳು ಎಲ್ಲಿ ಸರ್ಕ್ಯುಲರ್ ರೂಟಲ್ಲಿ ಹೋಗ್ತಾವೆ ಅಲ್ಲೆಲ್ಲದಕ್ಕೂ ಬೆಳಕಿನ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಂಥ ರೀತಿಯಲ್ಲಿ ಅದಕ್ಕೂ ಜನ್ರೇಟರ್ನ ವ್ಯವಸ್ಥೆ ಮಾಡಿದೆ. ಯಾಕೆಂದರೆ ಕಾಡು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ರಾತ್ರಿ ಹೊತ್ತು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಕ್ಕೂ ಅವಕಾಶ ಇಲ್ಲದೆ ಇರೋಂಥ ರೀತಿಯಲ್ಲಿ ದಾರಿ ಮಾರ್ಗದ ಪೂರ್ತಿ ಲೈಟಿಂಗ್ ವ್ಯವಸ್ಥೆನ ಕಲ್ಪಿಸಿದ್ವಿ. ಇಷ್ಟು ಬಾರಿ ಅದನ್ನು ಮಾಡ್ತಿರಲಿಲ್ಲ, ಈ ಬಾರಿ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಕೆಲಸನ ನಾವು ಮಾಡಿದ್ವಿ. ಬರಲ್ಲ ಬಸ್ಸು ಇಲ್ಲಿಗೆ VVIP ವೆಹಿಕಲ್ ಬಿಟ್ಟರೆ ಇನ್ಯಾವ ವೆಹಿಕಲ್ನೂ ನಾವು ಬಿಡಲ್ಲ.